ಇವತ್ತು ನಾನು ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುವಂತ ಫ್ರೂಟ್ ಜೆಲ್ಲಿಗಳಿರ್ತಾವಲ್ಲ ಆ ರೀತಿಯಾಗಿ ವಾಟರ್ಮೆಲನ್ ಅಂದ್ರೆ ಕಲ್ಲಂಗಡಿ ಹಣ್ಣನ್ನ ಬಳಸಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಏನಿಲ್ಲ, ತುಂಬಾನೇ ಸಿಂಪಲ್. ಕಲ್ಲಂಗಡಿ ಹಣ್ಣನ್ನ ಹೆಚ್ಚಿಬಿಟ್ಟು ಈ ತರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿಕೊಂಡು ನಂತರ ಅದನ್ನ ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಅದರ ಜ್ಯೂಸನ್ನು ತೆಕ್ಕೊಳ್ಬೇಕು. ನಾನಿಲ್ಲಿ ಬೀಜ ಸಮೇತ ರುಬ್ಕೊಂಡಿದ್ದೀನಿ. ನಂತರ ಅದನ್ನು ಫಿಲ್ಟರ್ ಮಾಡಿ ತೆಕ್ಕೊಂಡ್ರೆ ಆಯಿತು. ಇವಾಗ ಈ ಒಂದು ಜ್ಯೂಸ್ಗೆ ಒಂದು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿಲ್ಲದೆ ಇರೋ ರೀತಿ ಮಾಡಿಟ್ಕೊಂಡೆ. ನಂತರ ಒಂದು ಪ್ಯಾನ್ಗೆ ಈ ಒಂದು ಜ್ಯೂಸನ್ನು ಹಾಕಿಬಿಟ್ಟು ಅದು ಗಟ್ಟಿಯಾಗೋ ತನಕ ನಾವು ಕೈಯಾಡ್ತಾ ಇರಬೇಕು. ಮಧ್ಯದಲ್ಲಿ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ನೀಟಾಗಿ ಏನಿಲ್ಲ, ಈ ಥರ ನಾವು ಕೈಯಾಡ್ತಾ ಇದ್ರೆ ಆಯಿತು. ಕಂಪ್ಲೀಟಾಗಿ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಅದು ಮಧ್ಯಂತರದಲ್ಲಿ ನಾನೇನು ಮಾಡ್ತೀನಿ, ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪವನ್ನು ಸವರಿ ರೆಡಿ ಇಟ್ಕೊಳ್ತೀನಿ. ಈ ಒಂದು ಪ್ಲೇಟ್ಗೆ ನಾನು ನೆಕ್ಸ್ಟು ಈ ಒಂದು ಜೆಲ್ಲಿಯನ್ನು ಹಾಕ್ತಾ ಇರೋದು. ಅದಕ್ಕೋಸ್ಕರ ನೋಡಿ, ಇಷ್ಟು ಗಟ್ಟಿ ಆದಾಗ ಒಂದೊಂದೇ ಸ್ಪೂನ್ ತುಪ್ಪ ಹಾಕ್ತಾ ಬರಬೇಕು ನಾವು. ಒಂದು ಹಂತದಲ್ಲಿ ಏನಾಗುತ್ತೆ ಅಂದರೆ ತುಪ್ಪ ಆಲ್ಮೋಸ್ಟ್ ಹೊರಗೆ ಬರ್ತಾ ಹೋಗುತ್ತೆ, ಅಂದರೆ ಪ್ಯಾನು ನೀಟಾಗಿ ಕ್ಲೀನ್ ಆಗ್ತಾ ಹೋಗುತ್ತೆ. ಆ ಹಂತದಲ್ಲಿ ನಾವು ಇದು ಕನ್ಸಿಸ್ಟೆನ್ಸಿ ಸಾಕು, ರೆಡಿ ಇದೆ ಅಂತ ಗೊತ್ತಾಗುತ್ತೆ. ಈಗ ಇದನ್ನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕಾಣಿಸ್ತಾ ಇದೆ. ಇದನ್ನು ಸೆಟ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರು ನಾನು ಫ್ರೀಸ್ ಮಾಡ್ತೀನಿ, ಫ್ರೀಸರಲ್ಲಿ ಇಟ್ಬಿಡ್ತೀನಿ. ಸೊ ಹಾಫ್ ಆನ್ ಅವರ್ ನಂತರ ನೋಡಿ ಈ ಥರ ಕಾಣಿಸ್ತಾ ಇದೆ. ಒಳ್ಳೆ ಬೌನ್ಸಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಲು. ಮಕ್ಕಳು ಎಸ್ಪೆಷಲಿ ಈ ಥರದ್ದೆಲ್ಲ ತುಂಬ ಇಷ್ಟಪಡ್ತಾರಲ್ವ. ಹೊರಗಡೆಯಿಂದ ಆರ್ಟಿಫಿಷಿಯಲ್ ಕಲರ್ ಹಾಕಿರೋದನ್ನು ಜೆಲ್ಲಿಗಳನ್ನು ತರೋದು ಬಿಟ್ಟು ಈ ರೀತಿಯಾಗಿ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡಿಕೊಡ್ಬಹುದು. ನಾನಿವಾಗ ತಿಂದು ನೋಡ್ತಾ ಇದ್ದೀನಿ. ನನಗಂತೂ ಟೇಸ್ಟು ತುಂಬಾ ಇಷ್ಟ ಆಯಿತು. ಒಳ್ಳೆ ವಾಟರ್ಮೆಲನ್ ಫ್ಲೇವರು ಹಾಗೆ ಬಾಯಿಗೆ ಸಿಗ್ತಾ ಇತ್ತು. ಇದನ್ನು ನೆಕ್ಸ್ಟ್ ಬೇರೆ ಹಣ್ಣುಗಳಲ್ಲಿ ಟ್ರೈ ಮಾಡ್ತೀನಿ. ಮಾಡಿದಾಗ ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಸೇವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.